ಒಳಗೆ ಸೇರಿದರೆ ಗುಂಡು ಹುಡುಗಿಯಾಗುವಳು ಗಂಡು ಅಂತ ಹೇಳ್ತಾರೆ. ಅದೇ ಗುಂಡು ಒಂದು ಗಂಡಿನ ಒಳಗೆ ಹೊಕ್ಕಾಗ ಆ ಗಂಡಿನ ಅವತಾರ ಅವಾಂತರ ಹೇಗಿರಬಹುದು? ಅದೇ ಈ ಹೊತ್ತಿನ ವಿಷಯ ಚರ್ಚೆಯನ್ನು ನಡೆಸ್ತಾ ಇದ್ದೀವಿ. ಒಟ್ಟಾರೆ ಬಾರ್ಗಳಲ್ಲಿ ಕೆಲಸ ಮಾಡುವಂತಹ ಗರ್ಲ್ಸ್ಗಳ ಭದ್ರತೆ ಎಷ್ಟಿದೆ? ನಿಜಕ್ಕೂ ಅವರು ಶೋಷಣೆಗೆ ಒಳಗಾಗ್ತಾರಾ? ಶೋಷಣೆಗೆ ಒಳಗಾಗೋದಾದ್ರೆ ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ನಿಜಕ್ಕೂ ಕೂಡ ಈ ಬಾರ್ ಗರ್ಲ್ಸ್ ಅನ್ನುವಂತಹ ಕಾನ್ಸೆಪ್ಟ್ ನಮ್ಮ ಸಮಾಜದಲ್ಲಿ ವರ್ಕೌಟ್ ಆಗುತ್ತಾ? ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವಿಮಲಾ ಅವರೇ, ನೀವು ಆವಾಗಲೇ ಹೇಳ್ತಾ ಇದ್ರಿ. ಅದೇ ನಾನು ಹೇಳ್ತಾ ಇರೋ ಅಂದರೆ ಮತ್ತೆ ನಾನೊಂದು ಭಾಳ ಸ್ಪಷ್ಟವಾದ ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನಂದರೆ ಇಲ್ಲಿ ಬಾರ್ ಗರ್ಲ್ಸ್ದು ಅವ್ರದ್ದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಅವರಿಗೆ ಆ ರೈಟ್ಸನ್ನು ಕೊಡಬೇಕು ಅಂತ ಹೇಳ್ತಾನೇ. ಬಟ್ ನಾವು ಇದನ್ನು ಹೇಗೆ ನೋಡ್ತೀವಿ ಅಂದರೆ, ಇವತ್ತಿನ ಸೋಷಿಯೋ ಎಕನಾಮಿಕ್ ಕಂಡೀಷನಿನ ಸಂದರ್ಭದಲ್ಲಿ ವ್ಯಕ್ತಿಗಳಿಗೆ ಎಜುಕೇಷನ್ ಸಿಕ್ಕೋದಿಲ್ಲ ಮತ್ತು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಇಲ್ಲ ಅಂತ ಅನ್ನುವಾಗ ಬದುಕಿನ ಅತ್ಯಂತ ದಾರುಣತೆ ಅವರನ್ನು ತಳ್ಳುತ್ತೆ. ಜೊತೆಗೆ ಅವರ ಅಸಹಾಯಕ ಪರಿಸ್ಥಿತಿ ಮತ್ತು ಹೆಣ್ಣನ್ನು ಒಂದು ಸೆಕ್ಸ್ ಆಬ್ಜೆಕ್ಟ್ ಆಗಿ ನೋಡುವಂತಹ ಮನಸ್ಥಿತಿ ಇದೆಯಲ್ಲ, ಅದು ಬದಲಾಗದೇ ಇರೋದ ಕಾರಣಕ್ಕಾಗಿ ಅಲೋಕ್ ಕುಮಾರ್ ಅವ್ರು ಹೇಳಿದಾಗೆ ಎಲ್ಲಿಂದನೋ ಅವರಿಗೆ ಆಮಿಷ ತೋರಿಸಿ ಕರ್ಕೊಂಡ್ಬರ್ತಾರೆ. ಆಮಿಷ ತೋರಿಸಿ ಕರ್ಕೊಂಡ್ಬಂದು ಅವರನ್ನು ಬಳಸೋದು, ಬೇರೆ ಕೃತ್ಯಗಳಿಗೆ ಬಳಸ್ತಾರೆ ಅಂತ ಅನ್ನುವಾಗ ಈ ಸಮಾಜದಲ್ಲಿ ಮೂಲಭೂತವಾಗಿಯೇ ಕೆಲವು ಆಲೋಚನಾ ಕ್ರಮಗಳು ಬದಲಾಗಬೇಕು, ಕೆಲವು ರೀತಿ ನೀತಿಗಳು ಬದಲಾಗಬೇಕು ಅಂದರೆ ನಾವು ಒಪ್ಕೋಬೇಕಾಗತ್ತೆ. ಕೇವಲ ಅಲ್ಲಿ ಮಾತ್ರ ಅಲ್ಲ ಶೋಷಣೆ, ನನ್ನ ಜೀವ ನನ್ನ ಮನೆಯ ಒಳಗಡೆನೆ ಭದ್ರ ಇಲ್ಲದೆ ಇರುವಂತಹ ಸ್ಥಿತಿನಲ್ಲಿ ಇಡೀ ಸಮಾಜ ಬಂದು ನಿಂತಾಗ ನಾನು ಬಾರ್ ಗರ್ಲ್ಸ್ಗಳ ಮೇಲೆ ಆಗ್ತಾ ಇರುವ ಶೋಷಣೆ ಬಗ್ಗೆ ಎಷ್ಟು ಆಲೋಚನೆ ಮಾಡಬೇಕು? ಒಬ್ಬ ಕೃಷಿ ಕೂಲಿಕಾರ ಮಹಿಳೆ ಹೊಲ ಗದ್ದೆಗಳಲ್ಲಿ ಅತ್ಯಾಚಾರಕ್ಕೆ ಒಳಗಡೆ ಆಗೋದ್ರ ಬಗ್ಗೆ ಕೂಡ, ಅಂದರೆ ನಿರ್ದಿಷ್ಟವಾಗಿ ಹೆಣ್ಣು ಮಕ್ಕಳನ್ನ ಇವತ್ತು ಭೋಗ ವಸ್ತುಗಳನ್ನಾಗಿ ನೋಡುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಬಾರ್ಗಳಲ್ಲಿ ಯಾಕೆ ಒಂದು ಡ್ರೆಸ್ ಕೋಡ್ ಅನ್ನ ತರೋದಕ್ಕೆ ಅವರು ಇಷ್ಟಪಡ್ತಾ ಇಲ್ಲ? CCTVಗಳನ್ನ ಅಳವಡಿಸೋದಕ್ಕೆ ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅದನ್ನ ನಾನು ಹೇಳ್ತಾರೆ. ಅಲ್ಲಿ ಅವಳನ್ನ ಬಾರ್ ಟೆಂಡರ್ ಆಗಿ, ಎಂಪ್ಲಾಯಿ ಆಗಿ, ಮದ್ಯವನ್ನ ಸಪ್ಲೈಯರ್ ಆಗಿ ಅವಳನ್ನ ಎಂಪ್ಲಾಯ್ಮೆಂಟ್ ಆಗಿ ಮಾಡ್ಕೊಂಡ ಮೇಲೆ ಅವಳನ್ನ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕಲ್ಲ, ಡ್ಯಾನ್ಸರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀರಾ? ಡ್ಯಾನ್ಸರ್ಗಳ ಬಗ್ಗೆ ಏನ್ ಹೇಳ್ತೀರಿ? ಈಗ ಲೈವ್ ಬ್ಯಾಂಡ್ ಗಳನ್ನ ಬ್ಯಾನ್ ಮಾಡಲಾಯಿತು. ಬ್ಯೂಟಿಫುಲ್ ಥಿಂಕಿಂಗ್ ಅಂತ ಒಂದು ಪುಸ್ತಕವನ್ನ ಓದಿದೆ. ಒಬ್ಬ ಡ್ಯಾನ್ಸ್ ಮಾಡುವಂತಹ ಆಕೆ, ಒಂದು ಲೈವ್ ಬ್ಯಾಂಡ್ ನಲ್ಲಿ ಡ್ಯಾನ್ಸ್ ಮಾಡುವಂತಹ ಆಕೆ ಯಾವ ರೀತಿ ವೇಷವಾಟಿಕೆಗೆ ದೂಡಲ್ಪಟ್ಲು, ಸಮಾಜ ಯಾವ ರೀತಿ ಆಕೆನ ಶೋಷಣೆಗೆ ಒಳಪಡಿಸ್ತು ಅಂತ. ಸೊ ಅವರೆಲ್ಲ ಏನ್ ಮಾಡ್ಬೇಕು? ಅವ್ರಿಗಿರುವಂತಹ ಒಂದೇ ಆಪ್ಷನ್ ಇದಲ್ವಾ? ಏನ್ ಹೇಳ್ತಾರೆ? ನಾನು ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಅವರಿಗೆ ಒಂದು ಡೀಸೆಂಟ್, ಇನ್ ಕೋರ್ಟ್ಸ್ ಅಗೈನ್, ಒಂದು ಡೀಸೆಂಟ್ ಬದುಕಿನ ಆಪರ್ಚುನಿಟಿಯನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಇಡೀ ಸಮಾಜ, ಕೇವಲ ಅಲೋಕ್ ಕುಮಾರ್ ಮಾತ್ರ ಪೊಲೀಸ್ ಅಧಿಕಾರಿಯಾಗಿ ಅಲ್ಲ, ಇಡೀ ಸಮಾಜದ ಜವಾಬ್ದಾರಿ ಅದು. ಆ ಸಮಾಜದ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ನಾವು ಸೋತಿದೀವಲ್ಲ. ಹಾಗಾಗಿ ಇವತ್ತು ಲೈವ್ ಬ್ಯಾಂಡ್ ಸಮಾಜದ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಸೋತಿದೀವಿ. ಅಲೋಕ್ ಕುಮಾರ್ ಅವರೇ, ಬಾರ್ಗಳಲ್ಲಿ ಬಾರ್ ಮಾಲೀಕರು ಯಾಕೆ CCTV ಕ್ಯಾಮೆರಾಗಳನ್ನು ಅಳವಡಿಸೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ? ಡ್ರೆಸ್ ಕೋಡ್ ಬಗ್ಗೆ ನೀವಾಗಿರ್ಬೋದು ಅಥವಾ ಶಂಕರ್ ಬಿದ್ರಿಯಿಂದ ಹಿಡಿದು ಇಲ್ಲಿವರೆಗೆ ಮಿರ್ಜಿ ಅವರವರೆಗೂ ಆಗಿರ್ಬೋದು, ಪ್ರತಿಯೊಬ್ಬರು ಅದರ ಬಗ್ಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಯಾಕೆ ವಿರೋಧಿಸ್ತಾರೆ? ಅಲ್ಲ, ಅವರದ್ದು ಒಂದೊಂದು ಕಾರಣ ಇರಬೇಕು. ಯಾಕಂದರೆ ಕೆಲವು ಮಂದಿಗೆ ಇಲಾಖೆ ಅವ್ರಿಗೆ ಬೇರೆ ಕೆಲಸಕ್ಕಾಗಿ ಬಳಸ್ಕೊಳ್ಳಿಕ್ಕೆ ಮತ್ತೆ ಅವ್ರಿಗೆ ಆಸ್ಪತ್ರೆ ಸಿಗಲ್ಲ, ಅಥವಾ ಅದು ಆರತಿ ಮಾಡಿದರೆ ಒಂದು ಎವಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಹೆದರಿಕೆಯಿಂದ ಅವರು ಇದು ಮಾಡಲಿಕ್ಕೆ ಅವರು ನಮ್ಮ ಪ್ರಕಾರ ಅವ್ರದ್ದು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅನ್ನೋದಾದ್ರೆ ಅದು ಬೇಕಾ? ನಾನು ಅದನ್ನು ಹೇಳಲಿಕ್ಕೆ ಬಯಸಿದ್ದು, ಇದರ ಹಿಂದ್ಗಡೆ ಬೇಕಾದಷ್ಟು ದನ, ಲಂಚ, ಹಣಗಳು ಬೇಕಾದ ಡಿಪಾರ್ಟ್ಮೆಂಟಿಗೆ ಹೋಗ್ತವೆ. 2010ರಲ್ಲಿ ಇದು ಹೈಕೋರ್ಟಿಂದ ತೀರ್ಮಾನ ಬಂದಾಗ ರೇಣುಕಾಚಾರ್ಯರು ಮತ್ತು ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡ್ರೆಸ್ ಕೋಡನ್ನು ಮಾಡಬೇಕು, CCTV ಅಳವಡಿಸಬೇಕು ಅಂತ ಒಂದು ಕಾನೂನು ಹಾಕಿದ್ದು. ಅದೇ ರೇಣುಕಾಚಾರ್ಯರು ಇವತ್ತು ಮೊನ್ನೆ ಹೇಳುವಾಗ ಡ್ರೆಸ್ ಕೋಡ್ನ ಅವಶ್ಯಕತೆ ಇಲ್ಲ, CCTV ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಯಾವ ಮಟ್ಟದ ಲಾಬಿ ಅಂತ ಹೇಳಿದ್ರೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ, ಮಂತ್ರಿಗಳಿಗೂ ಕೂಡ, ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಲಂಚ ಗಂಟು ಹೋಗ್ತದೆ ಅಂತ ಹೇಳುವಂಥದ್ದು ನೇರವಾದ ಆಪಾದನೆ. ಅದೇ ಹುಡುಗಿಯನ್ನು ಬೇರೆ ವಿಚಾರಕ್ಕೆ ಬಳಸಿಕೊಳ್ಳುವಂತ ಅನಿವಾರ್ಯತೆಯನ್ನು ತಂದಿಕ್ಕಿದ್ದಾರೆ ಅವರಿಗೆ. ದೊಡ್ಡ ದಂಧೆ ನಡೀತಾ ಇದೆ. 4 ವರ್ಷದ ಹಿಂದೆ ಒಬ್ಬ MP ತನ್ನ ಹೆಂಡತಿಯ ಹೆಸರಿನಲ್ಲಿ ಇನ್ಯಾರೋ ಹೆಂಗಸನ್ನ ಪರದೇಶಕ್ಕೆ ಕರ್ಕೊಂಡು ಹೊರಟಂತದ್ದು ಈ ದೇಶದಲ್ಲಿ ಆಗಿರಂತಹ ದುರಂತದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂದ್ರೆ ಇಂಥದ್ದು ಇದೆಯಲ್ಲ, ಕೇವಲ ಆ ಬಾರ್ ಗರ್ಲ್ಸು ಅಥವಾ ಅಲ್ಲಿ ಕುಡ್ಕೊಂಡವನೇನೋ ಬಿಹೇವ್ ಮಾಡ್ದ ಅನ್ನೋ ಅಷ್ಟೇ ಸರಳವಾಗಿ ಇದನ್ನ ನಾವು ಡೀಲ್ ಮಾಡಕ್ ಸಾಧ್ಯ ಇಲ್ಲ. ಇದರ ಹಿಂದ್ಗಡೆ ಇರುವಂತಹ ದೊಡ್ಡ ದಂಧೆ ಜಾಲ ನೋಡಿ. ಇವತ್ತು ಟ್ರಾಫಿಕ್ ಇದ್ರ ಮುಂದುವರೆದ ಭಾಗ ವಿಮೆನ್ ಟ್ರಾಫಿಕಿಂಗ್ ನಡೀತಾ ಇರೋದು. ಇವತ್ತು ಆ ಟ್ರಾಫಿಕಿಂಗಿನ ಸಂದರ್ಭದಲ್ಲಿ ಹೆಣ್ಮಕ್ಳು ಎಂತ ದಾರುಣ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ಇದ್ರೆ, ಇನ್ನೊಂದು ಕಡೆಯಿಂದ ಈ ತರದ ಹೆಣ್ಮಕ್ಳು ವೇಶ್ಯಾವಾಟಿಕೆ ತಳ್ಳಲ್ಪಡ್ತಾರೆ ಅಂತ ಹೇಳ್ತೀವಲ್ಲ, ಅದನ್ನ
ಇದನ್ನ ನೀವು ಲೀಗಲೈಸ್ ಮಾಡಬೇಕು, ಅವರಿಗೆ ಟ್ರೇಡ್ ಯೂನಿಯನ್ ರೈಟ್ಸ್ ಅನ್ನ ಕೊಡಬೇಕು ಅನ್ನುವ ಮಾತನಾಡುತ್ತೆ. ಇದು ಕೂಡ ಅಗೇನ್ ಒಂದು ಅಂತಾರಾಷ್ಟ್ರೀಯ ದೊಡ್ಡ ಜಾಲವೇ. ಅಂದ್ರೆ ಒಂದು ಫ್ಲೆಶ್ ಟ್ರೇಡಿನ ಮೂಲಕ ಹಣ ಸಂಪಾದನೆ ಮಾಡುವ ದಂಧೆಯಾಗಿ ಮಾಡ್ತಾ ಇದೆಯಲ್ಲ, ಅದರ ಭಾಗವಾಗಿ ಇದೆಲ್ಲ ಬರ್ತಾ ಇರೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ಬೇಕು. ಕೊನೆಯದಾಗಿ ವಿಮಲಾ ಅವರೇ, ನಿಜಕ್ಕೂ ಕೂಡ ನಮ್ಮ ಸಮಾಜದಲ್ಲಿ ಈ ಬಾರ್ ಗರ್ಲ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಪ್ರತಿಯೊಂದು ಇಲಾಖೆಯವರು ಹೇಳೋ ಪ್ರಕಾರ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತಾರಲ್ಲ, ಅದಕ್ಕೆ ನಿಮ್ಮ ಇಲ್ಲ ರಾಧಾ, ನನಗೆ ಅಗೇನ್ ಆ ಬಾರ್ ಗರ್ಲ್ಸ್ ವರ್ಕೌಟ್ ಆಗತ್ತೆ, ವರ್ಕೌಟ್ ಆಗಲ್ಲ, ಅಥವಾ ಕ್ರೈಮ್ ರೇಟ್ ಇದರಿಂದ ಜಾಸ್ತಿ ಆಗತ್ತೆ ಅನ್ನೋದಿದೆಯಲ್ಲ, ಅದನ್ನ ನಾವು ಒಪ್ಪೋದಿಲ್ಲ. ಇವತ್ತು ಕ್ರೈಮ್ ರೇಟು ಜಾಸ್ತಿ ಹೇಗೆ ಆಗ್ತಾ ಇದೆ ಅನ್ನೋದಕ್ಕೆ ದೇರ್ ಅಗೇನ್ ಸೋಷಿಯೋ ಪೊಲಿಟಿಕಲ್ ಅಂಡ್ ಎಕನಾಮಿಕಲ್ ರೀಸನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದಟ್. ಅಗೇನ್ ನಾನು ಹೇಳ್ತೀನಲ್ಲ, ಒಂದು ಒಳ್ಳೆ ಜಾಬ್ ಸಿಗುವಂತಹ ಸಂದರ್ಭ ಇದ್ರೆ ಯಾರು ಕೂಡ ಬಾರ್ ಗರ್ಲ್ಸ್ ಆಗಿ ಖುಷಿಯಿಂದ ಹೋಗೋದಿಲ್ಲ. ಡ್ಯಾನ್ಸರ್ಸ್ ಆ ಥರದ ಡ್ಯಾನ್ಸ್ ಮಾಡೋದಕ್ಕೆ ಖಂಡಿತ ಹೋಗೋದಿಲ್ಲ. ಒಂದೊಮ್ಮೆ ಅವರು ಅದನ್ನು ಮೀರಿ ಇನ್ನು ಬೇರೆ ಥರದಲ್ಲಿ ಬಳಸ್ಕೋತಾರೆ ಅಂತಂದರೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಹ್ಯಾವ್ ಟು ಆ್ಯಕ್ಟ್ ದೇರ್. ಅಲ್ಲಿ ಯಾವ ಮರ್ಜಿ ಮುಲಾಜಿಗಳು ಬೇಕಾಗಿಲ್ಲ, ಮತ್ತು ಅಲೋಕ್ ಕುಮಾರ್ ಅವರಿಗೆ ಯಾವ ಮಿನಿಸ್ಟರ್ಗಳ ಮರ್ಜಿಗೆ ಬೇಕಾಗಿಲ್ಲ. ಪೊಲೀಸ್ ಆ್ಯಕ್ಟ್ ಈಸ್ ದೇರ್, ದೇ ಹ್ಯಾವ್ ಟು ವರ್ಕ್. ಆ ಥರದಲ್ಲಿ ಮಾಡೋದಕ್ಕೆ ಅವ್ರಿಗೆ ಬಿಡಬೇಕು ಸರ್ಕಾರ. ಓಕೆ, ಧನ್ಯವಾದ ವಿಮಲಾ ಅವರೇ, ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರೆ. ಒಟ್ಟಾರೆ ಈ ಚರ್ಚೆ ಇನ್ನೂ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ.